ರಾಯಚೂರಿನ ದೇವದುರ್ಗದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನೋದನ್ನ ಸ್ವತಃ ಅಲ್ಲಿನ ಶಾಸಕರೇ ಈ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಅವರಿಗೆ ಈ ಮರಳು ಮಾಫಿಯಾದವರಿಂದ ಬೆದರಿಕೆ ಸಹ ಇದೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಶಾಸಕರಿಗೆ ಮರಳು ಮಾಫಿಯಾ ಆತಂಕ. ಕರೆಮ್ಮ ನಾಯಕ್ಗೆ ಜೀವ ಬೆದರಿಕೆ ಹಾಕಿ ಅಟ್ಟಹಾಸ. 60ಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣ ದಾಖಲು. ಇಡೀ ಏಷ್ಯಾದಲ್ಲೇ ಹಿಂದುಳಿದ ತಾಲೂಕು ಅನ್ನೋ ಹಣೆಪಟ್ಟಿ ಕಟ್ಟಿಕೊಂಡಿರುವ ರಾಯಚೂರಿನ ದೇವದುರ್ಗದಲ್ಲಿ ಸ್ಯಾಂಡ್ ಮಾಫಿಯಾ ಎಗ್ಗಿಲ್ಲದೆ ನಡೀತಿದೆ. ಇಷ್ಟು ದಿನ ಅಧಿಕಾರಿಗಳು ಪೊಲೀಸರನ್ನು ಹೆದರಿಸಿ ಬೆದರಿಸಿ ನಡೆದಿದ್ದ ಸ್ಯಾಂಡ್ ಮಾಫಿಯಾ ಈಗ ಕ್ಷೇತ್ರದ ಶಾಸಕರಿಗೂ ಜೀವ ಬೆದರಿಕೆ ಹಾಕುವ ಮಟ್ಟಕ್ಕೆ ಬಂದು ನಿಂತಿದೆ. ದೇವದುರ್ಗ ಶಾಸಕಿ ಮನೆಗೆ ಬಂದ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳುಗಾರಿಕೆ ತಡೆಯದಂತೆ ಬೆದರಿಕೆ ಹಾಕಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯನ್ನ ಭೇಟಿಯಾದ ಶಾಸಕಿ ಕರೆಮ್ಮ ಜಿ ನಾಯ್ಕ್ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಇನ್ನು ದೇವದುರ್ಗ ತಾಲೂಕಿನ ಯಾವುದೇ ಟೆಂಡರ್ ಇಲ್ಲದೆ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಣೆ ನಡೆದಿದೆ. ನಾನು ಟ್ರ್ಯಾಕ್ಟರ್ನಲ್ಲಿ ಸಾಗಿಸುವವರ ಪರ ಇದ್ದೇನೆ. ಲಾರಿಯವರು ಟ್ರ್ಯಾಕ್ಟರ್ನವರನ್ನ ಎತ್ತಿ ಕಟ್ಟುತ್ತಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರೋ ನನ್ನ ಮನೆಗೆ ಬಂದು ಬೆದರಿಸುತ್ತಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಶಾಸಕಿ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕರಾಗಿ ನಾನು ಕೆಲಸ ಮಾಡುವುದು ಹೇಗೆ? ಸರ್ಕಾರ ಇದನ್ನ ಗಮನಿಸಬೇಕು. ಸಿಎಂ ಗೃಹ ಸಚಿವರು ಸಹ ಇದರ ಕಡೆ ಗಮನ ಹರಿಸಬೇಕು ಅಂತ ಶಾಸಕಿ ಒತ್ತಾಯಿಸಿದ್ದಾರೆ. ಮಾಜಿ ಸಂಸದ ಬಿವಿ ನಾಯಕ್ ಸಂಬಂಧಿ ಶ್ರೀನಿವಾಸ್ ನಾಯಕ್, ರವಿ, ವೀರೇಶ್ ಗೌಡ, ಅಮರೇಶ್ ಸೇರಿ 60ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ತಾಲೂಕಿನಲ್ಲಿ ನಡೀತಕ್ಕಂಥ ಅಕ್ರಮ ಮರಳುಗಾರಿಕೆ ಮತ್ತು ನಮ್ಮಲ್ಲಿ ಯಾವುದೇ ಟೆಂಡರ್ ಇಲ್ದೇ ಲಾರಿಗಳು ಹೋಗ್ತಾವ. ಆ ಶ್ರೀನಿವಾಸ್ ನಾಯ್ಕ್ ಅನ್ನೋಂಥ ಒಬ್ಬ ವ್ಯಕ್ತಿ, ಆತ ಲಾರಿಗಳಿಟ್ಕೊಂಡು ಮರಳಿನ ದಂಧೆ ಮಾಡೋಂಥ ಒಬ್ಬ ವ್ಯಕ್ತಿ ಎಲ್ಲ 100 ಜನ ಬೆಂಬಲಿಗರನ್ನ ಕರ್ಕೊಂಡು ಬಂದು ಪಾಪ ಟ್ರ್ಯಾಕ್ಟರ್ದವರಿಗೆ ಅವ್ರನ್ನ ಕರ್ಕೊಂಡು ಅವರಿಗೂ ಕೂಡ ಪ್ರಚೋದನೆ ಮಾಡಿ ನಿಮ್ಮ MLA ಅವರು ಬಂದ್ ಮಾಡ್ತಾರ ಮರಳು ಅಂತೇಳಿ ಟ್ರ್ಯಾಕ್ಟರ್ ಇಟ್ಟಂಥ ರೈತರನ್ನ ಎತ್ತಿಕಟ್ಟಕತ್ತಾರ. ನಾನು ಯಾವತ್ತೂ ಟ್ರ್ಯಾಕ್ಟರ್ದವ್ರ ಪರವಾಗಿದ್ದೀನಿ. ಮತ್ತು ನಾವು ಶಾಸಕರಾಗಿ ನಾವು ಹೆಂಗಂತ ಅಲ್ಲಿ ಕೆಲಸ ಮಾಡೋದು? ಇದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು. ಇವತ್ತು ಮುಖ್ಯಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಮಾತಾಡ್ತಾರ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅವರು ಕೂಡ ಇದ್ರ ಬಗ್ಗೆ ಗಮನಿಸಬೇಕು. ನಮ್ಮ ಮನೆ ಇರೋದೇ ಪೊಲೀಸ್ ಕ್ವಾರ್ಟರ್ಸ್ ಅದ ನನ್ನ ಮನೆ. ಈಗ ಅಲ್ಲಿ 100 ಜನ ಬಂದು 100 ಗಾಡಿಗಳು ತಗೊಂಡ್ಬಂದು ಅಡ್ಡ ಕಟ್ತಾರೆ ಅಂತಂದ್ರೆ ಮತ್ತೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅದ? ಶಾಸಕರಷ್ಟೇ ಅಲ್ಲ, ತಹಶೀಲ್ದಾರ್ಗೂ ಬೆದರಿಕೆ. ಮರಳು ದಂಧೆಗೆ ಕಡಿವಾಣ ಹಾಕುವ ಭರವಸೆ. ದೇವದುರ್ಗದಲ್ಲಿ ಅಧಿಕಾರಿಗಳಿಗೆ ಅಕ್ರಮ ಮರಳು ದಂಧೆಕೋರರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ. ತಹಶೀಲ್ದಾರರನ್ನು ಹೆದರಿಸುತ್ತಾರೆ. ಈಗ ನನ್ನನ್ನು ಹೆದರಿಸಿ ಬೆದರಿಸಿ ಹಾಕಿದ್ದಾರೆ ಅಂತ ಶಾಸಕಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈಗ ಅಲರ್ಟ್ ಆಗಿರುವ ಪೊಲೀಸ್ ಇಲಾಖೆ ಅಕ್ರಮ ದಂಧೆಗೆ ಕಡಿವಾಣ ಹಾಕುವ ಭರವಸೆ ನೀಡಿದೆ. ಕಳೆದ 20 ದಿನದಲ್ಲಿ 37 ಕೇಸ್ಗಳು ದಾಖಲಾಗಿವೆ. ಪೊಲೀಸರು ನಿರಂತರ ಕಾರ್ಯಾಚರಣೆ ಮಾಡ್ತಿದ್ದಾರೆ. ರಾತ್ರಿ ಗಸ್ತು ಮಾಡಿ ಸಾಕಷ್ಟು ಸುಮೋಟೋ ಕೇಸ್ ದಾಖಲಿಸುತ್ತಿದ್ದೇವೆ. ಮತ್ತಷ್ಟು ಕೇಸ್ ದಾಖಲಿಸುವುದಾಗಿ SP ಹೇಳಿದ್ದಾರೆ. ಕರೆಮ್ಮ ನಾಯಕ್ ಅವರು ಬಂದು ನನಗೆ ಒಂದು ದೂರು ಕೊಟ್ಟಿದ್ದರು. ಈ ದೇವದುರ್ಗ ತಾಲೂಕಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಎಲ್ಲ ನಿಯಂತ್ರಣ ಸರಿಯಾಗಿ ಮಾಡಬೇಕು ಎಂದು. ಇದರ ಪ್ರಯುಕ್ತ ಪೊಲೀಸ್ ಇಲಾಖೆಯವರು ನಿರಂತರವಾಗಿ ಚಟುವಟಿಕೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಟೋಟಲ್ 37 ಕೇಸಸ್ ರಿಜಿಸ್ಟರ್ ಆಗಿದೆ ಜನವರಿ 1 ಜನವರಿ 18ವರೆಗೆ. ಸೊ ಇದರ ಪ್ರಯುಕ್ತ ನಾವು ನಿರಂತರ ಕಾರ್ಯಾಚರಣೆ ಮಾಡುತ್ತಿದ್ದೇವೆ. ರಾತ್ರಿ ಗಸ್ತು ಕೂಡ ನಾವು ಪ್ರಬಲವಾಗಿ ಮಾಡುತ್ತಿದ್ದೇವೆ. ಸುಮೋಟೋ ಕೇಸಸ್ ಆಲ್ಸೋ ಆರ್ ಬೀಯಿಂಗ್ ಡನ್. ಕಾನ್ಸ್ಟೇಬಲ್ಸ್ ದೇ ಆರ್ ನೈಟ್ ಡೂಯಿಂಗ್ ದ್ಯಾಟ್. ಸೊ ವಿ ಆರ್ ಡನ್ ಟೋಟಲ್ 37 ಕೇಸಸ್. ಹಾಗೂ ಅಕ್ರಮ ಮರಳು ಅದನ್ನು ಸ್ಟಾಪ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಕ್ರಮ ಮರಳು ದಂಧೆ ನಡೆಸಿರುವ ಶ್ರೀನಿವಾಸ್ ನಾಯಕ್ ಹಾಗೂ ಉಳಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರುವ ಶಾಸಕಿ ಅಧಿವೇಶನದಲ್ಲಿ ಅಕ್ರಮ ಮರಳು ಸಾಗಣೆ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುತ್ತೇನೆ ಎಂದಿದ್ದಾರೆ. ಯಾವುದಕ್ಕೂ ನಾನು ಹೆದರುವುದಿಲ್ಲ. ಇವತ್ತೇ ಇದು ನಿಲ್ಲಬೇಕು ಅಂತ ಅಕ್ರಮ ಮರಳು ದಂಧೆಕೋರರಿಗೆ ಕರೆಮ್ಮ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.